ಕ್ಯಾಬಿನೆಟ್ನಿಂದ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಶಂಕರ್ ಅವರನ್ನ ವಜಾಗೊಳಿಸುವ ಸಾಧ್ಯತೆ ಇರೋದ್ರಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಈ ವೇಳೆ ಇಬ್ಬರೂ ಸಚಿವರನ್ನ ಸಂಪುಟದಿಂದ ತೆಗೆದುಹಾಕಿರೋದ್ರ ಬಗ್ಗೆ ಮಾಹಿತಿ ಕೊಡುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಿಂದ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಆರ್ ಶಂಕರ್ ಇಬ್ಬರನ್ನು ಕೂಡ ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ವಜಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಪುಟದಿಂದ ಅವರನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಸಂಪುಟದಿಂದ ಕೈ ಬಿಟ್ಟಿರೋದ್ರ ಬಗ್ಗೆ ಕೂಡ ರಾಜ್ಯಪಾಲರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು 11 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಭೇಟಿಯಾದಂತಹ ಸಂದರ್ಭದಲ್ಲಿ ನೂತನ ಸಚಿವರು ಯಾರ್ಯಾರು ಸೇರ್ಪಡೆಯಾಗ್ತಾ ಇದ್ದಾರೆ, ಅವರ ಹೆಸರುಗಳು, ಅವರ ಪಟ್ಟಿ ಮತ್ತು ಯಾರನ್ನ ಕೈ ಬಿಡಲಾಗ್ತಾ ಇದೆ ಅವರ ಪಟ್ಟಿ ಎರಡನ್ನೂ ಕೂಡ ರಾಜ್ಯಪಾಲರಿಗೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ರವೀಶ್ ಅವರಿಂದ. ಎಸ್ ರವೀಶ್, ಸಾಮಾನ್ಯವಾಗಿ ಈ ತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುವಂತಹ ಸಂದರ್ಭದಲ್ಲಿ ಒಂದು ಪದ್ಧತಿ ಪ್ರಕಾರ ರಾಜ್ಯಪಾಲರನ್ನ ಮೊದಲೇ ಭೇಟಿ ಆಗಬೇಕು ಮುಖ್ಯಮಂತ್ರಿಗಳು. ಅದೇ ಕಾರಣನ ಅಥವಾ ಬೇರೆ ಇನ್ನೇನಾದರೂ ಇದೆಯಾ? ಅರವಿಂದ್, ಏನಿಲ್ಲ, ಈಗ ಕ್ಯಾಬಿನೆಟ್ ವಿಸ್ತರಣೆಯ ಪುನರ್ರಚನೆಯ ಒಂದು ವಿಚಾರವಾಗಿ ಕೂಡ ರಾಜ್ಯಪಾಲರನ್ನು ಕೂಡ ಭೇಟಿ ಆಗ್ತಾರೆ. ಹಾಗಾಗಿ 11 ಗಂಟೆ ಬಳಿಕ ಭೇಟಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದುವರೆಗೂ ಕೂಡ ಅಧಿಕೃತವಾಗಿ ರಾಜ್ಯಪಾಲರಿಗೆ ಯಾವುದೇ ರೀತಿಯ ಪಟ್ಟಿ ರವಾನಿಸಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಈ ಒಂದು ಪಟ್ಟಿಯನ್ನು ಕೂಡ ಕೊಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು, ಈಗ ಇಬ್ಬರು ಸಚಿವರು ಕೂಡ ರಾಜೀನಾಮೆ ಕೊಡಿ ಅಂತ ಕೂಡ ಯಾವುದೇ ರೀತಿಯ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರನ್ನ ಏಕಾಏಕಿ ಕಿತ್ತಾಕೋದು ಅಂದ್ರೆ ವಜಾಗೊಳಿಸುವಂತ ಇದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯಪಾಲರಿಗೆ ಕೊಡುವಂತಹ ಪಟ್ಟಿಯಲ್ಲಿ ಇಬ್ಬರು ಸಚಿವರುಗಳನ್ನು ಕೂಡ ಕೈ ಬಿಡ್ತೇವೆ ಅಂತ ಕೂಡ ಪಟ್ಟಿಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಒಂದ್ ರೀತಿಯಲ್ಲಿ ಸಾಕಷ್ಟು ಒಂದ್ ರೀತಿ ಗೊಂದಲವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಮತ್ತೆ ಶಂಕರ್ ಅವರ ನಡುವೆ ಕೂಡ ಅಚ್ಚರಿ ಮೂಡಿಸೋದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಜೊತೆಗೆ ಮಾಹಿತಿಯನ್ನು ಕೂಡ ಕೊಡುತ್ತಾರೆ ಅಧಿಕೃತವಾಗಿ. ಅದಾದ ಬಳಿಕ ಇಬ್ಬರು ಸಚಿವರು ವಜಾಗೊಂಡ ನಂತರ ಈ 8 ಮಂದಿ ಸಚಿವರ ನೂತನ ಪ್ರಮಾಣ ವಚನ ಇದಕ್ಕೆ ಆ ರಾಜ್ಯಪಾಲರು ಅಂತಿಮ ಮುದ್ರೆಯನ್ನು ಕೂಡ ಓದ್ತಾರೆ. ಹಾಗಾಗಿ 11 ಗಂಟೆ ಬಳಿಕ ಮಾಡ್ತಾರೆ ರಾಜ್ಯಪಾಲರು ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ ಅರವಿಂದ್. ವಜಾಗೊಳಿಸುವಂತಹ ಅವಶ್ಯಕತೆ ಏನಿತ್ತು ರವೀಶ್? ಇಬ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಇಬ್ರು ಕೂಡ ರಾಜೀನಾಮೆ ಕೊಡಿ ಅಂತ ನೇರವಾಗಿ ಮುಖ್ಯಮಂತ್ರಿ ಅವರು ಹೇಳಬಹುದಾಗಿತ್ತು. ವಜಾ ಮಾಡೋದು ಯಾಕೆ ಅಂತ ಕೂಡ ಅದೇ ಒಂದು ಜೆಡಿಎಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಯವರು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅದನ್ನೇ ಹೇಳಿದ್ದಾರೆ, ಅಂದ್ರೆ ರಿಸೈನ್ ಮಾಡಿಸಿ ಅಂತ. ಈ ಒಂದು ಸಂದರ್ಭದಲ್ಲಿ ಅವರೇ ಆಗಿದ್ದವರು ಸ್ವತಃ ರಿಸೈನ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಮುಂದೆ ರಾಜಕೀಯ ಲಾಭಕ್ಕಾಗಿ ಆ ಒಂದು ಸಚಿವರುಗಳು ಕೂಡ ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ಏಕೈಕಿ ಅವರೇ ರಾಜೀನಾಮೆ ಒಂದು ನೀಡೋದಿಲ್ಲ, ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೋಬಹುದು ಅನ್ನೋ ದೃಷ್ಟಿ, ವಜಾಗೊಳಿಸಿದ್ರೆ ನಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಇದಕ್ಕೂ ಕೂಡ ಕಾಯ್ತಾ ಇದಾರೆ ಅಂತ ಕೂಡ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ವಜಾಗೊಳಿಸಿದ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ಲಾಭ ಅವ್ರಿಗೆ ಈ ಒಂದು ಇಬ್ಬರು ಸಚಿವರಿಗೂ ಕೂಡ ಆಗುತ್ತೆ. ಈ ದೃಷ್ಟಿಯಿಂದ ಅವ್ರಿಗೂ ಆ ಒಂದು ವಜಾಗೊಳಿಸೋದನ್ನೇ ಕಾಯ್ತಾ ಇದ್ದಾರೆ. ಹಾಗಾಗಿ ರಾಜೀನಾಮೆ ನೀಡೋದಕ್ಕೆ ಬರೋಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ನಾಯಕರುಗಳು ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರ ನಡೆ ನಿರ್ಧಾರ ಏನಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ನೀವಾಗಿ ರಾಜೀನಾಮೆ ಕೊಡಿ ಅಂತ ಸೂಚನೆಯನ್ನು ಕೊಡ್ತಾರೋ ಅಥವಾ ಏಕಾಏಕಿ ರಾಜ್ಯಪಾಲರಿಗೆ ಪಟ್ಟಿ ಕೊಡ್ತಾರೋ ಏನು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.